ಪ್ರೀತಿಯ ಸ್ನೇಹಿತರೆ, ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ತಮಗೆ ಒಂದು ವಿಷಯ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮ ಕರ್ನಾಟಕ ರಾಜ್ಯವನ್ನೇ ಆಯ್ಕೆ ಮಾಡಿಕೊಳ್ಳೋಣ. ಎಷ್ಟು ಕೋಟಿ ಜನಸಂಖ್ಯೆ ಇದೆ ಸ್ನೇಹಿತರೆ? ಅಂದಾಜು 6 ರಿಂದ 7 ಕೋಟಿ ಜನಸಂಖ್ಯೆ ಇದೆ ಅನ್ನಬಹುದಾ? ಸರಿನಾ? ಇದರಲ್ಲಿ ಲೇಖಕರು ಅಥವಾ ಬರಹಗಾರರು, ಪುಸ್ತಕ ಬರಹಗಾರರು 1 ಲಕ್ಷ ಇದ್ದಿರಬಹುದು ಅಂತ ಲೆಕ್ಕ ಹಾಕ್ಕೊಳ್ಳೋಣ. ಎಲ್ಲ ಲೇಖಕರುಗಳಿಗೂ ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಅಂದರೆ ತಾವು ಬರೆದಿರ್ತಕ್ಕಂಥ ಪುಸ್ತಕಗಳು ಸಾರ್ವಜನಿಕರಿಗೆ ತಲುಪಬೇಕು. ವಿದ್ಯಾರ್ಥಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಆ ವಿಷಯ ತಲುಪಬೇಕಾಗತ್ತೆ. ಅದಕ್ಕೆ ಒಂದು ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಜಿಲ್ಲೆಗಳಲ್ಲಿ ಡೈಟ್ ಶೈಕ್ಷಣಿಕ ತರಬೇತಿ ಕೇಂದ್ರ ಡೈಟ್ ಅಂತೇಳಿ ಸರ್ಕಾರದ ವತಿಯಿಂದ ಸ್ಥಾಪಿಸಿದ್ದಾರೆ. ಅಲ್ಲಿ ಒಬ್ಬರ ಶೈಕ್ಷಣಿಕ ಆಯುಕ್ತರು ಅಂತಕ್ಕಂಥ ಒಂದು ಹುದ್ದೆಯನ್ನ ಕ್ರಿಯೇಟ್ ಮಾಡಿ ಉಸ್ತುವಾರಿ ವಹಿಸಿಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಒಂದು ಪುಸ್ತಕ ರಚನಾಕಾರರನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಸಮಿತಿ ಇದೆ. ಪುಸ್ತಕಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಶಿಫಾರಸು ಮಾಡ್ತಾರೆ. ಶಿಫಾರಸು ಹೇಗೆ ಮಾಡ್ತಾರೆ ಅಂದರೆ, ಆಯಾ ರಾಜ್ಯದ ಆಯಾ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಕಾನೂನು ಇರ್ತದೆ. ಆ ಪ್ರಕಾರ ಅವ್ರು ಸೆಲೆಕ್ಟ್ ಮಾಡಿ ನಿಮಗೊಂದು ಲೆಟರ್ ಶಿಫಾರಸು ಮಾಡಿಕೊಡ್ತಾರೆ. ತಮ್ಮ ಪುಸ್ತಕಗಳು ಗ್ರಂಥಾಲಯಗಳಲ್ಲಿ ಸೇಲ್ ಆಗ್ತವೆ ಆ ರೀತಿ ಅವರು ಒಂದು ಶಿಫಾರಸನ್ನು ಕೊಡ್ತಾರೆ. ಈ ವಿಷಯ ತಮ್ಮ ಗಮನಕ್ಕೆ ತರ್ತಾ ಇರೋ ಕಾರಣ ಎಂದರೆ, ತಾವು ರಚಿಸಿರುವ ಪುಸ್ತಕಗಳೆಲ್ಲವೂ ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ, ಮನವಿ ಅರ್ಜಿ ಕೊಟ್ಟು ಅಲ್ಲಿಗೆ ತಾವು ರಿಜಿಸ್ಟ್ರೇಷನ್ ಮಾಡಿಸಿ, ಆಮೇಲೆ ಅವರು ಆಯ್ಕೆ ಮಾಡ್ತಾರೆ. ನೀವು ಪುಸ್ತಕವನ್ನು ಪ್ರಿಂಟ್ ಮಾಡಿಸೇ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂತ ನೇಮ ಇಲ್ಲ ಸ್ನೇಹಿತರೆ. ನಿಮಗೆ ಹೆವಿ ಆಗ್ತದೆ. ನೀವು ಮೊದಲಿಗೆ ಸಾಫ್ಟ್ ಕಾಪಿ ತಗೊಳ್ಳಿ. ಪುಸ್ತಕ ರೆಡಿ ಮಾಡಿದ ಮೇಲೆ ಮಾಸ್ಟರ್ಸ್ ಕೂಡ ರೆಡಿ ಮಾಡಬೇಡ್ರಿ, ಓನ್ಲಿ ಸಾಫ್ಟ್ ಕಾಪಿ ತಗೊಳ್ಳಿ. ಸಾಫ್ಟ್ ಕಾಪಿ ಹಚ್ಚಿ ಮನವಿ ಅರ್ಜಿ ಕೊಡಿ. ಅವರು ಸಿಲೆಕ್ಟ್ ಮಾಡಿದರೆ ನೀವು ಪ್ರಿಂಟ್ ಹಾಕಿಸಿ ಕೊಡಿ ಅವರಿಗೆ. ಅಥವಾ ಬೇಡಪ್ಪ ನಾನು ಪ್ರಿಂಟ್ ಹಾಕ್ಸೇ ಕೊಡ್ತೇನೆ ಅಂತ ನಿಮ್ಮಲ್ಲಿ ತೀರ್ಮಾನವೇ ಇದ್ದರೆ ನೀವು 1,000 ಕಾಪಿ ಪ್ರಿಂಟ್ ಮಾಡಿ. ಉದಾಹರಣೆ, ಈಗ ನಾನೊಂದು ಪುಸ್ತಕ ಬರೆದಿದ್ದೆ ಸ್ನೇಹಿತರೆ, ವಿಶ್ವಶಾಂತಿಗಾಗಿ ಯೋಗಾಸನಗಳು ಅಂತ ಹೇಳಿ ತಮಗೆ ತೋರಿಸ್ತಾ ಇದ್ದೇನೆ ನೋಡಿ. ವಿಶ್ವಶಾಂತಿಗಾಗಿ ಯೋಗಾಸನಗಳು, ಇದು ನನ್ನ ಮೊದಲನೇ ಪುಸ್ತಕ ಸ್ನೇಹಿತರೆ. ನನಗೆ ಪ್ರಿಂಟ್ ಹಾಕಿಸಿ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಕೊಡಬೇಕು, ಮಾಸ್ಟರ್ ತೆಗೆಸ್ಬಾರ್ದು ಅನ್ನೋ ಕಲ್ಪನೆನೇ ಇದ್ದಿದ್ದಿಲ್ಲ. ನಾನು ಏನು ಮಾಡಿಬಿಟ್ಟೆ, ಹುಚ್ಚರಂತೆ ಸಿಕ್ಕಾಪಟ್ಟೆ ಹಣ ವ್ಯಯ ಮಾಡಿ ಬಂಡವಾಳ ಹಾಕಿ ಪ್ರಿಂಟ್ ಮಾಡಿಸಿ ಪುಸ್ತಕವನ್ನು ಹೋಗಿ ಕೊಟ್ಟುಬಿಟ್ಟಿದ್ದೆ ನಾನು. ಆಮೇಲೆ ಅನಿಸ್ತು ಅವ್ರು ಚಾಯ್ಸ್ ಮಾಡಲಿಲ್ಲ ಅಂದರೆ ನಂದು 30,000 50,000 ಲಾಸ್ ಸ್ವಲ್ಪ ಹೆಂಗಪ್ಪ ಶಿವನೇ ಅನಿಸ್ತೆ. ನಾನೇನು ಅದಕ್ಕೆ ಆತಂಕಗೊಳ್ಳಲಿಲ್ಲ. ಸ್ವಲ್ಪ ಮೊದಲಿಗೆ ಪ್ಯಾನಿಕ್ ಆಗಿದ್ರು ಸಹ ಆಮೇಲೆ ನನಗೊಂದು ಧೈರ್ಯ ಬಂತು. ಕೆಲವೊಬ್ಬರು ಮಾಹಿತಿ ಕೊಟ್ಟರು ನನಗೆ, ನೋಡ್ರಿ ಚಾಯ್ಸ್ ಮಾಡಲಿ ಬಿಡಲಿ, ಪುಸ್ತಕದ ಅಂಗಡಿಗಳಲ್ಲಿ ನಾವು ಮಾರಾಟ ಮಾಡಬಹುದು ಸ್ನೇಹಿತರೆ. ಪುಸ್ತಕ ಅಂಗಡಿಗಳಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ನೀವು ಪುಸ್ತಕ ಅಂಗಡಿಗಳಲ್ಲಿ ನೀವು ಮಾರಾಟ ಮಾಡಬೇಕಂದ್ರೆ ನೀವು ಮೊದಲು ಪ್ರಿಂಟ್ ಹಾಕಿದ ಪುಸ್ತಕದ ಪ್ರತಿಯನ್ನ ನೋಡಿ. ಬೆಂಗಳೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯ ಅಂತ ಇದೆ ಸ್ನೇಹಿತರೆ. ಮುಖ್ಯ ಗ್ರಂಥಾಲಯ ಅಧಿಕಾರಿಗಳು, ರಾಜ್ಯ ಕೇಂದ್ರ ಗ್ರಂಥಾಲಯ, ಕಬ್ಬನ್ ಉದ್ಯಾನವನ, ಬೆಂಗಳೂರು 56,001. ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಸ್ನೇಹಿತರೆ. ಈ ಕಾಪಿಯನ್ನು ತೋರಿಸ್ತಾ ಇದ್ದೇನೆ. ನಂದರೆ ವಿಶ್ವಶಾಂತಿ ಯೋಗಾಸನಗಳು ಭಾಗ 1 ಎಂಬ ಪುಸ್ತಕವನ್ನು ನಾನು ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ. ಈ ರೀತಿ ನೀವು ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ನಿಮ್ಮ ಪುಸ್ತಕವನ್ನು ಎಲ್ಲ ಪುಸ್ತಕ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಳ್ಳಬಹುದಾಗಿದೆ. ಇದು ಒಂದು ಅಪರ್ಚುನಿಟಿ. ಇನ್ನೊಂದು ಅಪರ್ಚುನಿಟಿ, ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ತನ್ನ ಪುಸ್ತಕ ಕೊಡಲಿಕ್ಕೆ ಯೋಗ್ಯ ಇದೆ, ಅಲ್ಲಿ ನಾನು ಇದನ್ನು ತಲುಪಿಸ್ಬೇಕು ಅಂತಕ್ಕಂಥ ನಿಮ್ಮ ಪರಿಕಲ್ಪನೆ ಆಗಿದ್ದೇ ಆದಲ್ಲಿ ನೀವು ಡೈಟ್ಗೆ ಹೋಗ್ರಿ. ನಿಮ್ಮ ಆಯಾ ಜಿಲ್ಲಾ ಲೇಖಕರು ಆಯಾ ಜಿಲ್ಲೆಗೆ ಸಂಬಂಧಪಟ್ಟ ಸಮೀಪ ಇರತಕ್ಕ ಶೈಕ್ಷಣಿಕ ಆಯುಕ್ತರ ಕಾರ್ಯಾಲಯಕ್ಕೆ ಹೋಗಿ ಮನವಿ ಅರ್ಜಿ ಕೊಡಿ. ಈ ರೀತಿ ಪುಸ್ತಕ ರಚನೆ ಮಾಡಿದ್ದೇನೆ ಸರ್, ಮತ್ತೆ ತಮಗೆ ವಿದ್ಯಾರ್ಥಿಗಳಿಗೆ ಏನಾದ್ರು ಇದರಿಂದ ಉಪಯೋಗ ಆಗುವ ಸಾಧ್ಯತೆ ಇದ್ದರೆ ಶಿಫಾರಸು ಮಾಡಿ ಅಂತಕ್ಕಂಥ ಒಂದು ಅರ್ಜಿಯನ್ನು ಕೊಡಿ. ನಾನು ಆ ರೀತಿಯೇ ಕೊಟ್ಟಿದ್ದೆ. ಇದನ್ನು ನನ್ನ ಪುಸ್ತಕ ಶಿಫಾರಸು ಆಗುತ್ತದೆ ಅನ್ನತಕ್ಕಂತಹ ನನಗೆ ಹೋಪ್ ಇರಲೇ ಇಲ್ಲ. ಎಲ್ಲರೂ ಎಷ್ಟೋ ಜನ ಅಲ್ಲಿ ಅರ್ಜಿ ಕೊಡ್ತಾ ಇದ್ರು. ನಾನು ಒಬ್ಬ ಕೊಟ್ಟಿದ್ದೆ, 2010ರಲ್ಲಿನೇ ಕೊಟ್ಟಿದ್ದೆ. ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ ಕೊಟ್ಟು. ಯಾಕೆ ನನಗೆ ಯಾರಿಗೂ ವಸೀಲಿ ಹಚ್ಚತಕ್ಕಂಥ ನಾಲೆಜ್ ಇದ್ದಿದ್ದಿಲ್ಲ. ಆಮೇಲೆ ನಾನು ಪುಸ್ತಕ ಕಷ್ಟಪಟ್ಟು ಬರೆದಿದ್ದೆ, ದೇವರ ಮೇಲೆ ಭಾರ ಹಾಕಿ ಕೊಟ್ಟು ಬಂದುಬಿಟ್ಟಿದ್ದೆ ಅಷ್ಟೇ. ನನಗೆ ಯಾರು ಇನ್ನೂ ಪರಿಚಯನೂ ಇದ್ದಿದ್ದಿಲ್ಲ.
ನಾ ಪರಿಚಯ ಇದ್ದರೂ ಸಹ ನನ್ನ ಪುಸ್ತಕವನ್ನು ನಾನು ಯಾರದೇ ಇನ್ಫ್ಲೂಯೆನ್ಸ್ ಮೂಲಕ ಸಿಲೆಕ್ಟ್ ಮಾಡಿಸಿಕೊಳ್ಳತಕ್ಕಂಥ ಮನೋಭಾವ ನನ್ನದಂತೂ ಅಲ್ಲ ಸ್ನೇಹಿತರೆ. ಆ ಕೆಲಸ ಅಂತೂ ನಾನು ಮಾಡೋದಿಲ್ಲ, ಇನ್ನು ಮುಂದೂ ಮಾಡೋದಿಲ್ಲ, ಇವತ್ತಿಗೆ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ಅದನ್ನು ಹೇಳ್ಬಿಟ್ಟೆ ನನಗೆ ಕೊಡುವಾಗ ಕೊಟ್ಟೆ. ಆ ನಂತರ ಅದನ್ನು ನನ್ನ 3-4 ತಿಂಗಳಿಗೆ ಅವರೇ ಚಾಯ್ಸ್ ಮಾಡಿ ಸ್ನೇಹಿತರೆ, ಶೈಕ್ಷಣಿಕ ಆಯುಕ್ತರು ಆಗಿನ ಕಾಲಕ್ಕೆ ಮಾಚಕನೂರ್ ಅಂತ ಇದ್ರು, ಅವರು ಚಾಯ್ಸ್ ಮಾಡಿ ನನಗೆ ಲೆಟರ್ ಕೊಟ್ಟಿದ್ರು. ಆ ಲೆಟರ್ ತಮಗೆ ತೋರಿಸ್ತೇನೆ ನೋಡಿ. ಸ್ನೇಹಿತರೆ, ಇದರಲ್ಲಿ ಇದೆ, ಇವಾಗ ತೋರಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಧಾರವಾಡ ಅಂತ ಇದೆ ನೋಡಿ. ಇದರಲ್ಲಿ ನೋಡಿ ಸೀರಿಯಲ್ ನಂಬರ್ 1 ನನ್ನ ಪುಸ್ತಕ ಫಸ್ಟ್ ಚಾಯ್ಸ್ ಆಗಿದೆ ಸ್ನೇಹಿತರೆ. ಸೀರಿಯಲ್ ನಂಬರ್ 1 ಶಿವಕುಮಾರ್ ಹುಣಗುಂದ್ ಅಂತ ಹೇಳಿ ಇದೆ ನೋಡಿ. 3 ಜಿಲ್ಲೆಗಳಿಗೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಗ್ರಂಥಾಲಯಕ್ಕೆ ಸೇಲ್ ಮಾಡಿ. ಈ ರೀತಿ ಶಿಫಾರಸು ಪತ್ರವನ್ನ ಸದರಿ ಆಯುಕ್ತರ ಕಮಿಟಿ ಇಂದ ಶಿಫಾರಸಾಗಿ ನಿಮಗೆ ಕೊಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಪುಸ್ತಕದ ಗುಣಮಟ್ಟ, ಪುಸ್ತಕದಲ್ಲಿ ವಿಷಯ, ಮುಖಪುಟ ಎಲ್ಲವನ್ನು ಅವರು ಅಧ್ಯಯನ ಮಾಡಿ ತಮಗೆ ಇಂಥ ಶಿಫಾರಸು ಪತ್ರವನ್ನು ಕೊಡುವ ಸಾಧ್ಯತೆ ಇರುತ್ತದೆ. ತಮಗೆ ಅಂತಹ ಮನೋಬಲ, ಕಾನ್ಫಿಡೆನ್ಸ್ ಇದ್ದಲ್ಲಿ ತಾವು ಸಹ ಅಲ್ಲಿ ಕೊಡಬಹುದು. ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನಿಮ್ಗೆ ಯೋಗಾಸನ ಪುಸ್ತಕ ಒಂದೇ ಅಂತಲ್ಲ ಸ್ನೇಹಿತರೆ, ನಂಬರ್ 2ರಲ್ಲಿ ಓ ಜಾನರೇ ಹೇಳಬಲ್ಲಿರ ಒಗಟುಗಳು ಅಂತ ಒಂದು ಕೊಟ್ಟಿದ್ದಾರೆ. ಓ ಜಾನರೇ ಹೇಳಬಲ್ಲಿರ ಒಗಟುಗಳನ್ನು ಅಂತ ಒಂದು ಪುಸ್ತಕ ರಚನೆ ಮಾಡಿದ್ದಾರೆ. ಆ ನಂತರ ಸೀರಿಯಲ್ ನಂಬರ್ 3ರಲ್ಲಿ ಆಕಾಶ ಚುಕ್ಕಿ ಚಂದ್ರಮ, ಆಕಾಶ ಚುಕ್ಕಿ ಚಂದ್ರಮ ಅಂತಕ್ಕಂಥ ಪುಸ್ತಕವನ್ನ ಸದರಿ ಕಮಿಟಿಯವರು ಶಿಫಾರಸು ಮಾಡಿದ್ದಾರೆ. ಗೊತ್ತಾಯ್ತಾ? ಆದ್ದರಿಂದ ನೀವು ಯೋಗಾಸನ ಪುಸ್ತಕ ಒಂದನ್ನೇ ರಚನೆ ಮಾಡಬೇಕು ಅಂತಕ್ಕಂಥ ಯಾವುದೇ ನಿರ್ಬಂಧನೆ ಇಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಯಾವ ರೀತಿಯ ಕೌಶಲ್ಯ ಇದೆ ಅಂತ ಪುಸ್ತಕಗಳನ್ನೇ ರಚನೆ ಮಾಡಿ. ಪ್ರತಿಯೊಬ್ಬರ ಜೀವನವೂ ದೇವರ ಕೈಯಲ್ಲಿ ಬರೆಯಲ್ಪಟ್ಟ ಅದ್ಭುತ ಕಥೆ ಸ್ನೇಹಿತರೆ, ನೆನಪಿಡಿ. ಅದಕ್ಕಾಗಿ ತಮ್ಮ ತಮ್ಮ ಪ್ರತಿಭೆಯನ್ನ ದಯಮಾಡಿ ಅನಾವರಣಗೊಳಿಸಿರಿ. ತಮ್ಮ ಭವಿಷ್ಯ ಉತ್ತಮವಾಗುತ್ತದೆ. ನನ್ನ ಒಂದು ಜನರಲ್ ಸಲಹೆ ಸ್ನೇಹಿತರೆ. ಹಾಗಾದರೆ ಈಗ ನೀವು ಪ್ರಶ್ನೆ ಮಾಡ್ತೀರಿ, ಸರ್ ನೀವು ತೋರಿಸಿದ್ರಿ ಇಷ್ಟೆಲ್ಲ, ನಿಮ್ಮ ಪುಸ್ತಕ ಪ್ರಿಂಟ್ ಮಾಡಿಸಿದ ಕಾಪಿಯನ್ನೇ ತೋರಿಸಿಬಿಡಿ ಅಂತ. ನೋಡಿ, ಪ್ರಿಂಟ್ ಮಾಡಿದ ಕಾಪಿ ಇಲ್ಲಿದೆ ನೋಡಿ, ನಾನು ಪ್ರಿಂಟ್ ಹಾಕಿದ್ದೆ 1000 ಕಾಪಿ ಪ್ರಿಂಟ್ ಇದೆ ನೋಡಿ. ನಿಜವಾದ ನನ್ನ ಅಸಲಿ ಪುಸ್ತಕ ನಿಮ್ಗೆ ತೋರಿಸ್ತಾ ಇದ್ದೀನಿ, ಹೌದಾ? ಯೋಗಾಸನ ಪುಸ್ತಕ ಒಂದು ಬ್ಲೂ ಕಲರ್ ಅಲ್ಲಿ, ಇನ್ನೊಂದು ಇದು ಏನು ಗುಲಾಬಿ ಕೆಂಪು ಕಲರ್, ಏನು ಹೇಳ್ತೀರಿ? ಈ ಕಲರ್ ಇದೆ ನೋಡಿ, ಇಲ್ಲಿ ನಿಮ್ಮ ಕಣ್ಣ ಮುಂದೆ ತೋರಿಸ್ತಾ ಇದ್ದೇನೆ ಪುಸ್ತಕವನ್ನು. ನೋಡ್ತಾ ಇದ್ದೀರಲ್ವಾ ಪುಸ್ತಕ? ತಾವು ಏನು ಮಾಡಬೇಕು ಮಾಡ್ಲಿಕ್ಕೆ ಅಂದರೆ 1000 ಅಷ್ಟೇ ಪ್ರಿಂಟ್ ಹಾಕ್ಸ್ಬೇಕು ಸ್ನೇಹಿತರೆ. ಅವೆಲ್ಲ ಸೇಲ್ ಆದಮೇಲೆ ನೆಕ್ಸ್ಟ್ ಅದೇ ಪುಸ್ತಕವನ್ನು ಮತ್ತೊಮ್ಮೆ ಸಲ ಪ್ರಿಂಟ್ ಹಾಕ್ಸುವಾಗ ಕಲರ್ ಚೇಂಜ್ ಮಾಡೋಕೆ ಸ್ನೇಹಿತರೆ. ಇದೆ ನೋಡಿ, ಇದು ಕೆಂಪು ಕಲರ್ ಇದೆಯಲ್ಲ, ಹೊಸತನ ಬರಬೇಕು. ಇದರ್ಥ ಏನು ಸ್ನೇಹಿತರೆ? ಹೊಸತನವನ್ನು ನೀವು ಕೊಡಬೇಕು ಗ್ರಾಹಕರಿಗೆ. ಹೊಸತನ ಇಲ್ಲಿ ಪ್ರಮುಖವಾದ ವಿಷಯ, ನೆನಪಿನಲ್ಲಿ ಇಟ್ಕೊಳ್ಳಿ. ನೀಲಿ ಬುಕ್ ಕೊಡು, ಕಲರಲ್ಲಿ ಪ್ರಿಂಟ್ ಹಾಕ್ಸ್ಬೇಕು. ಈಗ ಮೊದಲು ನಮ್ದು ಈ ರೀತಿ ಇತ್ತು, ಸೇಮ್ ಕಲರನ್ನೇ ನೀವು ಪ್ರಿಂಟ್ ಹಾಕ್ಸ್ತಾ ಹೋಗಬೇಡಿ. ಬೇರೆ ಬೇರೆ ರೀತಿಯ ಸ್ವರೂಪದಲ್ಲಿ ಮುದ್ರಣ ಮಾಡಿಸಿಕೊಳ್ಳಿ. ಇದು ನನ್ನ ಸಲಹೆ. ನೋಡಿ, ಬ್ಯಾಕ್ ಸೈಡ್ ಏನಿದೆ, ಬ್ಯಾಕ್ ಸೈಡ್ ನೋಡಿ ಏನು ಕೊಟ್ಟಿದ್ದೇನೆ. ಬ್ಯಾಕ್ ಸೈಡ್ ಯಾವ ರೀತಿ ರಚನೆ ಆಗಿದೆ ಅದನ್ನು ನೋಡಿ ಸ್ನೇಹಿತರೆ. ಬ್ಯಾಕ್ ಸೈಡ್ ಪುಟ ಬ್ಯಾಕ್ ಸೈಡ್ ನಮಗೆ ಡೆಮೋಗಾಗಿ. ಆಮೇಲೆ ಒಳಪುಟದೊಂದು ತೋರಿಸ್ತಾ ಇದ್ದೆ ನೋಡಿ ಸ್ನೇಹಿತರೆ. ಒಳಪುಟದಲ್ಲಿ ನನ್ನ ಒಳಪುಟ ಸುಸ್ವಾಗತ ಅಂತ ನಾನು ಒಳಗಿನ ಪುಟಗಳಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ನೀವು ಒಳಪುಟದ ರಚನೆಯನ್ನ ನಿಮಗೆ ಅನ್ನಿಸಿದ ರೀತಿಯಲ್ಲಿ ನೀವು ರಚನೆ ಮಾಡಿಕೊಳ್ಳಬಹುದು. ಈಗ ನಾನು ರಚಿಸಿದ ಒಂದು ಮುಖಪುಟ ಅಂದ್ರೆ, ನಾನು ಯಾಕೆ ಇವೆಲ್ಲ ವಿಷಯ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಅಂದ್ರೆ, ನನ್ನ ಪುಸ್ತಕವನ್ನು ಅವರು ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಮಾಡಲಿಕ್ಕೆ ಇದರಲ್ಲಿ ಏನು ಅಂಶಗಳಿವೆ, ಏನು ಅನುಸರಿಸಿದ್ದೇನೆ ಅಂತಕ್ಕಂತಹ ಸ್ವರೂಪ ತಮಗೆ ಗಮನಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ನಾನು ಒಳಪುಟವನ್ನ ತಮಗೆ ತೋರಿಸಿದೆ, ಏನಿತ್ತು ವಿಷಯ ಅಂತ. ಓಕೆನಾ? ಓಕೆ ಸ್ನೇಹಿತರೆ, ಈ ವಿಚಾರವು ತಮಗೆ ಹೇಗೆ ಸದುಪಯೋಗ ಮಾಡಿಕೊಳ್ಳುವಿರಿ ಅನ್ನೋದು ನಿಮಗೆ ಬಿಟ್ಟ ವಿಚಾರ. ಆದರೆ ಒಂದು ಮಾತು ಹೇಳ್ತೇನೆ ಸ್ನೇಹಿತರೆ, ತಾವು ಸದುಪಯೋಗ ಮಾಡಿಕೊಳ್ಳಲೇಬೇಕು. ಅಂದಾಗ
ಅಭಿವೃದ್ಧಿ ಸ್ನೇಹಿತರೆ. ನಮ್ಮ ಜೊತೆಗೆ ನಿಮ್ಮ ಅಭಿವೃದ್ಧಿನೂ ಮುಖ್ಯ. ಅದೇ ನನ್ನ ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನಲ್ ಅದ ಜಾಗೃತಿ ವಿಷಯ. ಓಕೆನಾ? ಹಾಗಾದರೆ ಈ ವಿಷಯವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ.